ನಾನು ರೇಖಿ ಅಂದ್ರೆ ಏನು, ನಾವು ರೇಖಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನ್ ಪ್ರಯೋಜನ ಅಂತ ನಮ್ಗೆ ಗೊತ್ತಾಗಿದೆ. ಇದು ಬೇರೆಯವ್ರಿಗೂ ಪ್ರಯೋಜನ ಆಗ್ಲಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಓಕೆ, ಇದನ್ನ ಯೂಟ್ಯೂಬ್ಗೆ ಹಾಕೋಣ. ಲಾಸ್ಟ್ ಟೈಮ್ ಎಲ್ಲ ಏನಾಯ್ತಂದ್ರೆ ನಾವು ಮಾತಾಡಿದ್ದು ಕ್ಲಾಸ್ದು ಸೇರಿ ಮಿಕ್ಸಪ್ ಆಗ್ಬಿಟ್ಟಿತ್ತು. ಸೊ ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಮಾತ್ರ ಹೇಳೋದು ಒಂದು ಇದಾಗಿರೋದು. ಈಗ ರೇಖಿ ಅಂದ್ರೇನೆ ಇದು ಒಂದು ಎನರ್ಜಿ, ಯೂನಿವರ್ಸಲ್ ಎನರ್ಜಿ, ನಮ್ಗೊಂದು ಶಕ್ತಿ. ಇನ್ನು ಸಿಂಪಲ್ ವೇ ಹೇಳ್ಬೇಕು, ಯಾಕಂದ್ರೆ ಇದನ್ನ ನಾವು ಕ್ಲಾಸಲ್ಲಿ ಕೇಳಿದ್ಮೇಲೆ ಇದು ಅರ್ಥ ಆಗ್ಬಿಡತ್ತೆ. ನಾವೀಗ ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಥವಾ ಎಲ್ರಿಗೂ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ, ಇಟ್ಸ್ ಥಿಂಗ್. ಏನಂದ್ರೆ ಇವಾಗ ಒಬ್ಬ ಶಿಲ್ಪಿನ ಕೇಳ್ತಾರಂತೆ, ಈ ಕಲ್ನಲ್ಲಿ ನೀವು ಹೇಗೆ ಇಷ್ಟು ಚೆನ್ನಾಗಿರೋ ಶಿಲೆನ ಕೆತ್ತಕ್ ಸಾಧ್ಯ ಆಯ್ತು ಅಂತ. ಆದ್ರೆ ಆ ಶಿಲ್ಪಿ ಹೇಳ್ತಾರಂತೆ, ನೋಡಿ ನನ್ನ ಕ್ರಿಯೇಟಿವಿಟಿ ಇದ್ರಲ್ಲಿ ಏನೂ ಇಲ್ಲ, ಈ ಕಲ್ಲಲ್ಲಿ ಆಲ್ರೆಡಿ ಬ್ಯೂಟಿ ಇತ್ತು, ಆದ್ರೆ ಇದ್ರಲ್ಲಿ ಏನಾಗಿತ್ತು, ಬೇಡ್ದಿದ್ದೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಕೆಲವೊಂದು. ಅದನ್ನ ನಾನು ತೆಗ್ದಿದ್ದೀನಿ, ಸೆಪ್ರೇಟ್ ಮಾಡಿದೆ, ಆವಾಗ ಈ ಶಿಲೆ ಆಯ್ತು. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಈ ಮನುಷ್ಯನ್ಗೆ ಇರೋ ಒಂದು ಏನು ಎನರ್ಜಿ ಇರುತ್ತಲ್ಲ, ದೇವ್ರು ಕೊಟ್ಟು ಕಳಿಸ್ತಾರಲ್ವಾ, ಇದು ಎಲ್ಲಾ ಪ್ರಾಣಿಗಳಿಗಿಂತ ಅತಿ ಸೂಪರ್ ನ್ಯಾಚುರಲ್ ಪವರ್ ಕೊಟ್ಟಿರ್ತಾರೆ ಮನುಷ್ಯರಿಗೆ. ಹಾಗೆ ಈ ಬ್ರೈನೇ ತಗೊಳ್ಳಿ, ನಾವೊಂದು 5%, 3-5% ಅಷ್ಟೇ ಅಂತ ಯೂಸ್ ಮಾಡ್ತಿರೋದು. ಅದಕ್ಕೆ ನಾವು AI ಏನು, ChatGPT ಏನು, ಏನೇನು ಕಂಡುಹಿಡ್ದಿದ್ದೀವಿ, ಏನೇನು ನಮ್ಗೆ ಬರುತ್ತೆ, ರಾಕೆಟ್ ಸೈನ್ಸ್ ಅಂತೀವಲ್ಲ, ಇನ್ನು 95% ಯೂಸ್ ಮಾಡ್ಕೊಂಡ್ರೆ ಅಲ್ವಾ. ಸೊ ಈ ರೇಖಿನಲ್ಲಿ ಏನಾಗುತ್ತೆ ಅಂದರೆ, ನಮಗೆಲ್ಲರಿಗೂ ಒಂದು ಪ್ಯಾಟರ್ನ್ ಬಂದಿರುತ್ತೆ. ನಾವು ಹುಟ್ಟಿದಾಗಿಂದ ಮನೆಯಲ್ಲಿ ಈ ಥರ ಅಂತ ಬೆಳ್ಕೊಂಡು ಬಂದ್ಬಿಟ್ಟಿರ್ತೀವಿ. ಒಂದು ನಮ್ಮ ಮನೆದಂದ್ರೆ ನಮ್ಗೆ ಈ ಥರನೇ ಇರಬೇಕು, ಒಬ್ಬೊಬ್ರದ್ದು ಬೇರೆ ಆಗುತ್ತಲ್ವಾ, ಒಬ್ಬೊಬ್ರು ಮನೆ ಪ್ಯಾಟರ್ನ್ ಬೇರೆ ಥರ ಬೆಳ್ಕೊಂಡು ಬಂದಿರ್ತೀವಿ. ಆದರೆ ಅದೊಂದು ಕನ್ನಡಕ ಆಗಿ ಬದಲಾಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಟ್ರೆ, ಹಸಿರು ಕಲರ್ ಒಬ್ರು ಮನೆದು, ಇನ್ನೊಬ್ರು ಮನೇಲಿ ರೆಡ್. ನಮ್ಗಾಗಲ್ಲ, ನೀವ್ ಹೇಳಿದ್ರೆ ನಾನು ಅದ್ ಹೆಂಗಾಗುತ್ತೆ, ನಾವ್ ಈ ತರ ನೋಡೇ ಇಲ್ಲ. ನಾನ್ ನೋಡಿಲ್ಲ ಅಂದ್ರೆ ಅದ್ ಸತ್ಯ ಅಲ್ಲ ಅಂತಲ್ಲ, ನನಗ್ ಗೊತ್ತಿಲ್ಲ ಅಷ್ಟೇ ಅಲ್ವಾ. ಈಗ ನಿಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ಲೇಬೇಕು, ಕೆಲವ್ರು ನಾನ್ ವೆಜ್ ತಿಂದ್ರೇನೆ ಓಕೆ ನಮ್ಗೆ, ಇನ್ ಕೆಲವ್ರು ನಾನ್ ವೆಜ್ ಯಾಕೆ ತಿನ್ಬೇಕು ಅಂತಿರತ್ತೆ. ಅದೇ ನಾನ್ ವೆಜ್ ತಿನ್ನೋರು ಕೇಳಿದ್ರೆ ಯಾಕೆ ಅವ್ರು ತಿನ್ನಲ್ಲ ಅನ್ಸುತ್ತೆ. ಈ ತರ ನಮ್ದೇ ಕನ್ನಡಕಗಳು ಹಾಕೊಂಡು ನಾವು ಪ್ಯಾಟರ್ನ್ಸ್ ನ ಸಂಪ್ರದಾಯ ತರ ಬೆಳಕೊಂಡ್ ಬಂದ್ಬಿಡ್ತೀವಿ ನಾವು ಅಲ್ವಾ. ಸೊ ಆದ್ರೆ ನಿಜ ಗೊತ್ತಾಗ್ಬೇಕಂದ್ರೆ, ಈಗ ನಾನ್ ರೆಡ್ ಕಲರ್ ಕನ್ನಡಕ, ನೀವು ಗ್ರೀನ್, ಇನ್ನೊಬ್ರು ಬ್ಲೂ ಕಲರ್ ಹಾಕೊಂಡ್ರೆ, ನಾನೊಂದ್ ಬಿಳಿ ಹಾಳೆ ತೋರ್ಸರಿ ಯಾವ ಕಲರ್ ಕಾಣುತ್ತೆ? ಕೆಂಪು ಹಾಕಿರೋರ್ಗೆ ಕೆಂಪು ಕಾಣಿಸುತ್ತೆ, ಬ್ಲೂ ಇರೋರ್ಗೆ ಬ್ಲೂ, ಗ್ರೀನ್ ಇರೋರ್ಗೆ ಗ್ರೀನ್ ಕಾಣಿಸುತ್ತೆ. ಆದ್ರೆ ನಿಜ ಏನು? ವೈಟ್ ಕಲರ್. ಸೊ ಈ ರೇಖಿ ಮಾಡ್ತಾ ನಮ್ಮಲ್ಲಿ ಯಾವ ಕಲರ್ ತುಂಬಿಕೊಂಡಿರ್ತೀವಲ್ಲ, ಬೇಕಾಗಿದ್ದು ಬೆಳೆದಿದ್ದು, ಇದೆಲ್ಲ ತಿಳಿ ಆಗ್ತಾ ಟ್ರಾನ್ಸ್ಪರೆಂಟ್ ಆಗುತ್ತೆ. ಗ್ಲಾಸು ಬರೀ ಪ್ಲೇನ್ ಆಗುತ್ತೆ, ಅವಾಗ ಅಲ್ಲಿ ಯಾವ ಕಲರ್ ಇದೆ ಅದು ಗೊತ್ತಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಮಗೆ ಕಾನ್ಫ್ಲಿಕ್ಟ್ ಬರೋದು ಯಾವಾಗ, ತಾರತಮ್ಯ ಬರುತ್ತೆ ನೋಡಿ. ಈಗ ಜಗಳ ಆಗ್ಬೇಕಾದ್ರೆ ಯಾವಾಗಂದ್ರೆ, ನೀವೇನು ಹೇಳ್ತಿದ್ದೀರ ನನಗೆ ಅರ್ಥ ಆಗಲ್ಲ, ನಾನೇನು ಹೇಳ್ತಿದ್ದೀನಿ ನಿಮಗೆ ಗೊತ್ತಾಗ್ತಿಲ್ಲ, ಇನ್ನೂ ಒಂದ್ಸರ್ತಿ ಅಂದ್ರೆ ಹೇಳದೆ ಕೇಳಿಸ್ಕೊಳಕ್ಕಾಗಲ್ಲ ಅಲ್ವಾ. ಅದು ಯಾಕೆ ಅಂದರೆ, ಚಕ್ರಾಸ್ ಇರುತ್ತೆ ನಮ್ಮಲ್ಲಿ, 72,000 ನಾಡೀಸ್ ಇರುತ್ತೆ. ನನ್ನ ಪ್ರಕಾರ ನಮ್ಮ ಕೂದಲು ಎಷ್ಟಿರುತ್ತೋ ಅಷ್ಟು ನಾಡೀಸ್ ಇರುತ್ತೆ. ಆಮೇಲೆ 114 ಚಕ್ರ ಅಂತೀವಿ, ಬಟ್ ಮೋರ್ ದೆನ್ ದಟ್ ಇರುತ್ತೆ. ಈ ಚಕ್ರಗಳು ಹೇಗೆ ಅಂದರೆ, ನಮ್ಗೆ ಇವಾಗ ಪವರ್ ಸಪ್ಲೈ ಆಗಬೇಕಂದ್ರೆ ಅಲ್ಲಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮೇಷನ್ಸ್ ಇಟ್ಟಿರ್ತಾರೆ. ಆ ಟ್ರಾನ್ಸ್ಫಾರ್ಮರ್ ಹೋಗಿ ಇದು ಪವರ್ ಸಪ್ಲೈ ಆಗೋದು. ಟ್ರಾನ್ಸ್ಫಾರ್ಮರ್ ಹಾಳಾಗ್ಬಿಟ್ರೆ ಏನಾಗುತ್ತೆ? ಕರೆಂಟ್ ಬರಲ್ಲ, ನಮಗೆ ಎಲೆಕ್ಟ್ರಿಸಿಟಿನೇ ಇರಲ್ಲ, ಅವಾಗ ನಾವು ಕತ್ಲೆಲಿರ್ತೀವಿ. ಸೊ ಆ ಟ್ರಾನ್ಸ್ಫಾರ್ಮರ್ಸ್ನ ನಾವು ಹೋಗಿ ಚೆಕ್ ಮಾಡೋದು, ಚಕ್ರಗಳಂದ್ರೆ ಅಲ್ಲಲ್ಲಿರೋದು, ಆವಾಗ ನಮಗೆ ಬೆಳಕು ಬರಕ್ಕೆ ಸಾಧ್ಯ ಆಗತ್ತೆ. ಈ ನಾಡಿ ಅಂದ್ರೆ ಮೊದ್ಲೆಲ್ಲ ಹೇಳ್ತಾ ಇದ್ರು, ನಾಡಿ ಚೆಕ್ ಮಾಡ್ತೀವಿ ಅಂತ ಕೈಯಲ್ಲಿ ಇಟ್ಕೊಂಡಲ್ವಾ. ಈ ತರದ್ ನಾಡಿ, ಒಂದು ನಾಡಿ ಎಷ್ಟು ದಪ್ಪ ಇರುತ್ತೆ ಅಂದ್ರೆ, ನಾವು ಒಂದು ಕೂದಲನ್ನ 10 ಸೀಳಿದ್ರೆ ಅಷ್ಟು ಸಣ್ಣದದು. ಅದಕ್ಕೆ ಪ್ರಾಣ ಶಕ್ತಿ ಹೋಗ್ಬೇಕು, ಅದನ್ನ ಹೋಗ್ಸಕ್ಕೆ ನಾವು ಮರ್ತು ಬಿಟ್ಟಿರ್ತೀವಿ, ಅದ್ರ ಬಗ್ಗೆ ಗಮನ ಕೂಡ ಕೊಟ್ಟಿರಲ್ಲ. ಆ ಪ್ರಾಣ ಶಕ್ತಿನ ಆಕ್ಟಿವೇಟ್ ಮಾಡೋದೇ ರೇಖಿ.
ಇಟ್ ಇಸ್ ಅ ಟೆಕ್ನಿಕ್. ಈಗೆಲ್ಲ ನಮ್ಗೆ ಮೊದ್ಲೆಲ್ಲ ಸಾವಿರಾರು ವರ್ಷಗಳು ಕೂತ್ಕೊಂಡು ತಪಸ್ ಮಾಡ್ತಿದ್ರಂತೆ. ನಮ್ಮ ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ದೇವ್ರು ಬರ್ತಾರೆ, ವರ ಕೊಡ್ತಾರೆ ಅಂದ್ರೆ ಅದೇ. ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ನಮಗೆ ಒಂದು ಎನರ್ಜಿ ಬರುತ್ತೆ, ಪವರ್. ನಮ್ಮ ಹತ್ರ ಏನ್ ಪವರ್ ಇದೆ ಅದನ್ನ ಯೂಸ್ ಮಾಡಕ್ ಗೊತ್ತಾಗತ್ತೆ. ಈಗ ಒಂದ್ ಮನೇಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಡಿಶ್ ವಾಷರ್ ಎಲ್ಲ ಇಟ್ಟಿರ್ತೀವಿ, ಓವನ್, ಕಂಪ್ಯೂಟರ್ ಇರುತ್ತೆ. ನಿಮ್ಗೆ ಆಪ್ರೇಟೇ ಮಾಡಕ್ ಬಂದಿಲ್ಲ ಅಂದ್ರೆ ಕೈಯಲ್ಲಿ ಬಟ್ಟೆ ಒಗಿತಾ ಇರ್ತೀವಿ, ಕೈಯಲ್ಲಿ ಪಾತ್ರೆ ತೊಳಿತಾ ಇರ್ತೀವಿ. ಸೊ ಅದು ಈಸಿ ಆಗ್ಬೇಕು ನಮ್ಮ ಜೀವನ ಅಂದ್ರೆ ಅದನ್ನ ಆಪ್ರೇಟ್ ಮಾಡಕ್ ಕಲ್ತ್ಕೊಬೇಕು. ಮತ್ತೆ ಕ್ಲಾರಿಟಿ ಬರುತ್ತೆ. ನೀವ್ ಏನ್ ಹೇಳ್ತಾ ಇದ್ದೀರಾ ಎದ್ರು ಅವರು, ಈ ಗ್ಲಾಸೇ ಪ್ಲೈನ್ ಆಯ್ತಲ್ಲ, ಆ ಕಲರ್ ಕಾಣಿಸ್ತಾ ಹೋಗುತ್ತೆ, ಆರ್ಗ್ಯುಮೆಂಟ್ಸ್ ಹೋಯ್ತಾ ಫಸ್ಟ್ ಆಫ್ ಆಲ್. ಇಲ್ಲ ಅಂದ್ರೆ ನೀನ್ ಬ್ಲೂ ಕಲರು, ನಾನ್ ಗ್ರೀನ್ ಕಲರು, ನೀನ್ ಯೆಲ್ಲೋ ಕಲರ್ ಅಂತ ಕಾನ್ಫ್ಲಿಕ್ಟ್ಸ್. ಅಲ್ಲಿ ಆ ಜಗಳ ಅಂತಾನೆ ಬರಲ್ಲ. ಅವಾಗ ಏನಾಗತ್ತೆ ಹೇಳಿ, ನಾನ್ ಸರಿ ಅನ್ನೋದು ಹೋಗುತ್ತೆ. ಅಲ್ಲಿ ಯಾವ ಕಲರ್ ಇದೆ ಅದನ್ನ ಮಾತ್ರ ಹೇಳ್ತೀವಿ. ಇದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ಲೆವೆಲ್ ಅಪ್ ಆಗ್ತಾ ಆಗ್ತಾ ಜಗಳಗಳು ನಿಲ್ಲುತ್ತಾ, ಇದರಿಂದ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂದ್ರೆ ಹ್ಞೂ ಅಂತೀವಿ. ಯಾಕಂದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬಂತಲ್ಲ. ಈಗ ಬೇರೆಯವ್ರ ಪರಿಸ್ಥಿತಿ ನಮಗ್ ಗೊತ್ತಾಗ್ಬಿಟ್ರೆ ನಾವ್ಯಾಕೆ ಜಗಳ ಮಾಡ್ತೀವಿ ಅಲ್ವಾ? ಬೇರೆಯವ್ರೊಬ್ರು ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋಷ್ಟು ಶಕ್ತಿ ಬಂದ್ಬಿಡತ್ತೆ ನಮ್ಗೆ. ಈಗ ನೀವೇನೋ ಒಂದ್ ಹೇಳ್ತೀರಾ, ಇದು ಸರಿ ಇಲ್ಲ ಅಂತ. ಯಾಕೆ ಅವ್ರು ಸರಿ ಇಲ್ಲ ಅಂದ್ರು ಅಂತ ನೋಡ್ತೀವಿ. ಮೊದ್ಲಾದ್ರೆ ಏನ್ ಇವ್ರು ಸರಿ ಇಲ್ಲ, ಇದು ಸರಿ ಇದೆ ನೋಡಿ, ನಾನು ಇಲ್ಲಿದ್ದೆ, ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳಕ್ ಹೋಗ್ತೀವಿ. ಇದಾಗ್ತಾ ಆಗ್ತಾ ಅವ್ರಿಗೆ ಏನಕ್ಕೆ ಸರಿ ಇಲ್ಲ ಅಂದ್ರು ಅಂತ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಕರೆಕ್ಟ್ ಅಲ್ವಾ? ಆಮೇಲೆ ಇನ್ನೊಂದು ಹಿಂಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಹೇಳ್ಬೋದು, ನಮ್ಗೆ ಎನರ್ಜಿ ಜಾಸ್ತಿ ಮಾಡ್ಕೊಳ್ತೀವಿ. ನಮ್ಗೇನೋ ಒಂದ್ ಕೆಲಸ ಮಾಡಕ್ ಆಗ್ತಿರಲ್ಲ, ಏನೋ ಒಂದ್ ರೀಸನ್ ಇರುತ್ತಲ್ವಾ. ಕಾಯಿಲೆಗಳು ಹುಷಾರಾಗುತ್ತಾ ಇದರಿಂದ ಹ್ಞೂ ಅಂತೀವಿ. ಯಾಕೆ ಹುಷಾರಾಗುತ್ತೆ ಅಂದ್ರೆ ಕಾಯಿಲೆ ಕಾರಣ ಗೊತ್ತಾಗತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇಟ್ ಇಸ್ ಹ್ಯೂಜ್. ಮತ್ತೆ ಬಾಡಿಗಳು ಬೇರೆ ಬೇರೆ ಇದೆ, ನಮ್ದು ಎನರ್ಜೆಟಿಕ್ ಬಾಡಿ, ಬೇರೆ ಬೇರೆ ಬಾಡಿಗಳಿರೋದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ದಟ್ ವಿ ಡೂ ಸಮ್ ಅದರ್ ಟೈಮ್. ಇದಾದ್ಮೇಲೆ ನಮ್ಗೆ ಆಕ್ಚುಲ್ ಆಗಂದ್ರೆ ಒಂದು ರೇಖೆ ಇಸ್ ಅ ಕೀ ಅಂದ್ರೆ ಇವಾಗ ನಮ್ಗೆ ಎಷ್ಟೊಂದು ಪವರ್ ಇದೆ ಅಂತ ತಿಳ್ಕೊಳ್ಳೋಣ. ಲಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ, ಎಲ್ಲೋ ಇರುತ್ತೆ ಗೊತ್ತಿಲ್ಲ. ಅದನ್ನ ಹೇಗಾದ್ರೂ ಓಪನ್ ಮಾಡಕ್ ಒಂದು ಕೀ ಬೇಕಾಗತ್ತೆ. ಒಂದ್ ಮನೇಲೆಲ್ಲ ನನ್ನ ಹತ್ರ ಎಲ್ಲ ದುಡ್ಡು ಒಡವೆ ಎಲ್ಲ ಹಾಕಿಟ್ಟಿರ್ತೀನಿ ಒಂದು ರೂಮ್ಗೆ. ಅದನ್ನ ಓಪನ್ ಮಾಡಿದ್ರೆ ಸಿಗುತ್ತೆ ಅಂತ ಗೊತ್ತು, ಕೀ ಯಾರ ಹತ್ರ ಇದೆ? ಕೀ ಗೊತ್ತಿರಲ್ಲ ನಮ್ಗೆ. ನಮ್ಮ ಹತ್ರ ಮಾತ್ರ ಕೀ ಇರೋಕ್ ಸಾಧ್ಯ. ಆ ನಾಲೆಡ್ಜ್ ಬರುತ್ತೆ. ಕೀ ಹುಡುಕ್ಬೇಕು, ಫಸ್ಟ್ ಬೀಗಕ್ಕೆ ಕೀ ಆಗ್ಬೇಕಂತ ಒಂದು ನಾಲೆಡ್ಜ್ ಬರುತ್ತೆ. ಈ ತರ ಕ್ಲಾರಿಟಿ ನಮ್ಮನ್ನ ನಾವು ತಿಳ್ಕೊಳ್ಳೋದೇ ರೇಖೆ. ನಾವು ಬೇರೆ ಪ್ರಪಂಚನ ಎದುರಿಸ್ಬೇಕು, ನಾವು ಸೆಲೆಬ್ರಿಟಿ ಆಗಬೇಕು, ಅವ್ರು ಸರಿ ಮಾಡಬೇಕು, ಇವ್ರು ಸರಿ ಮಾಡ್ಬೇಕಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಮಳೆ ಬರೋದನ್ನು ನಿಲ್ಸಕ್ಕಾಗಲ್ಲ. ಇದನ್ನ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ. ನಾವೇನ್ ಮಾಡ್ಕೋಬೇಕು, ಆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಇನ್ನೊಂದೇನು ಗೊತ್ತಾ, ಶತ್ರುಗಳನ್ನ ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬಿಡ್ಬೇಕು, ಇವ್ರನ್ನ ನನಗೆ ತುಂಬಾ ಕಾಟ ಕೊಡ್ತಿದ್ದಾರೆ, ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ರೇಖೆಯಿಂದ ಏನಾಗುತ್ತೆ, ಶತ್ರು ಅಲ್ಲೇ ಇರ್ತಾನೆ, ಅವನ ಶತ್ರುತ್ವ ಹಾಳಾಗುತ್ತೆ. ಅವನಿಗೆ ನನ್ನ ಮೇಲಿರೋ ಶತ್ರುತ್ವ ಹಾಳಾಗುತ್ತೆ. ಒಂದು ಇದಕ್ಕೆ ಎಕ್ಸಾಂಪಲ್ ಗೌತಮ ಬುದ್ಧ ಮತ್ತೆ ಅಂಗುಲಿಮಾಲ. ಅವನ್ ಬರೋದೇ ಲಾಸ್ಟ್ಗೆ ಇವ್ರದ್ದು ಬೆರಳು ಮಾಡ್ಕೊಂಡು ತಗೊಂಡೋಗೋಕೆ. ಅಂಗುಲಿಮಾಲ ಅಂದ್ರೆ ಅವನು ಇರೋ ಹೆಬ್ಬೆರಳುಗಳನ್ನ ಎಲ್ಲಾರ್ದು ಕಟ್ ಮಾಡ್ಕೊಂಡು ಮಾಲೆ ಹಾಕೊಂಡಿರ್ತಾನೆ. ಲಾಸ್ಟ್ಗೆ ಬುದ್ಧ ಹತ್ರ ಬರ್ತಾನೆ, ಬೆಟ್ ಕಟ್ ಮಾಡ್ಕೊಳ್ತೀನಿ ಅಂದಾಗ. ಹೌರ ಎಷ್ಟಿರುತ್ತೆ ಅಂದ್ರೆ 3000 ಕಿಲೋಮೀಟರ್ಸ್ ಇರುತ್ತಂತೆ. ಅವನಲ್ಲಿ ಬರ್ತಿದ್ದಂಗೆನೆ ಅವನಿಗೆ ಆ ಶತ್ರುತ್ವ, ಅವನಿಗಿರೋ ಅಗ್ರೆಸಿವ್ನೆಸ್ಸು, ಅವನಿಗಿರೋ ಕೆಟ್ಟತನ ಹೋಗಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾನೆ. ಸೊ ನಾವ್ ಯಾವಾಗ ಚೇಂಜ್ ಆಗ್ತೀವಲ್ಲ, ನಮ್ಮ ಹತ್ರ ಬರೋರ್ಗೆನೆ ಆ ತರ ಎನರ್ಜಿ ಪಾಸ್ ಆಗ್ತಾರೆ. ಇನ್ ಕೆಲವ್ರು ನೋಡಿ ಯಾವಾಗ್ಲೂ ಸಿಡಿ ಮಿಡಿ ಅನ್ಕೊಂಡೇ ಇರ್ತಾರೆ. ಅವ್ರು ಬರ್ತಿದ್ದಂಗೆ ಅಲ್ಲಿ ಗುಂಪಲ್ಲೇ ಒಂದು ಕೆಟ್ಟ ವೈಬ್ಸ್ ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ. ಇನ್ ಕೆಲವು ಬರ್ತಾರೆ ಕೂಲಾಗಿ ಬರ್ತಿದ್ದವ್ರು, ಇಲ್ಲಿ ಕಚಪಿಚ ಅಂತಿದ್ದವ್ರು ಹಂಗೆ ಕೂಲಾಗಿ ಒಳ್ಳೆ ತರ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಲ್ವಾ? ಅದೇ ತರ ಇನ್ನೊಂದಾಗತ್ ನೋಡಿ. ಇವಾಗ ಇಟ್ ಇಸ್ ದೇರ್ ಆಲ್ರೆಡಿ. ನಾವು ಮಾತಾಡೋದ್ಕಿಂತ ಮುಂಚೆ ನಮ್ಮ ಅವರ ಮಾತಾಡುತ್ತಂತೆ.
ನೀವೇನು ಬೇಡ, ಸುಮ್ನೆ ಸೈಲೆಂಟ್ ಆಗಿ ಕೆಲವ್ರು ಕೂತಿರ್ತಾರೆ. ಹೌದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದೇ ಡೂಯಿಂಗ್. ಅವ್ರು ಜಸ್ಟ್ ಹಿಂಗ್ ನೋಡಿದ್ರೆ ಅದ್ ಬೇಕಾ ಬೇಡವಾ. ಹೌದು. ಮಾಡ್ತಿರೋರ್ಗೆ ನೀವು ಬೇಕಾದ್ರೆ ಏನಾದ್ರೂ ಒಂಥರ ಕಯ ಅಂತಿರೋರು ನೋಡಿ, ಸುಮ್ನೆ ನೀವ್ ಹಿಂಗ್ ನೋಡಿ. ನೀವು ಬೈಯೋದ್ ನಿಲ್ಸು, ಏನು ಹೇಳ್ಬೇಡಿ, ಸುಮ್ನೆ ಹಿಂಗ್ ನೋಡಿ. ಅವ್ರಿಗೆ ನಾಚಿಕೆ ಆಗಿ ನಿಲ್ಲಿಸ್ಬಿಡ್ತಾರೆ ಅಲ್ವಾ. ಅದೇ ಅವರ. ಸೊ ಇದನ್ನ ಒಂದ್ಸರ್ತಿ ಗಮನ ಕೊಡಿ. ಈ ರೇಖಿ ಅಂದರೆ ತಿಳ್ಕೊಳ್ಳೋಕೆ ತುಂಬ ಇಂಟ್ರೆಸ್ಟ್ ಇರೋರು, ಯು ಕ್ಯಾನ್ ಲೆಟ್ ಮಿ ನೋ ದಾಟ್ ಆಲ್ಸೋ ಆ್ಯಂಡ್ ವಿಲ್ ಎಕ್ಸ್ಪ್ಲೈನ್ ಯು ಅಬೌಟ್ ದಿಸ್ ಆ್ಯಂಡ್ ಲೆಟ್ ಮಿ ನೋ ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ಯು. ಮತ್ತು ಇದರಿಂದ ಕಾಯಿಲೆಗಳು ವಾಸಿ ಆಗ್ಬೋದಾ, ರಿಲೇಷನ್ಶಿಪ್ ಸರಿ ಹೋಗ್ಬೋದಾ ಅಂದರೆ ಎಲ್ಲನೂ ಆಗುತ್ತೆ. ಅದಾಗೋದು ನಿಮ್ಮಿಂದ ಮಾತ್ರ ಸಾಧ್ಯ. ಇದ್ರ ಬಗ್ಗೆ ಒಂದ್ಸರ್ತಿ ಗಮನ ಕೊಡಿ. ನಿನ್ನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.